ನಾನು ಮುಂಬರುವಂತಹ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ. ಒಂದು ವೇಳೆ ನನ್ನ ಕುಟುಂಬದವರು ಸ್ಪರ್ಧೆ ಮಾಡಿದ್ರೂ ಕೂಡ ನನ್ನ ಕುಟುಂಬದವರ ಪರವಾಗಿ ಬಹಿರಂಗ ಪ್ರಚಾರಕ್ಕೆ ಹೋಗೋದಿಲ್ಲ. ಮೈಸೂರಿನಲ್ಲಿ ಬಿಜೆಪಿ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಗೆ ಮತ ನೀಡಿ ಅಂತ ಮನವಿ ಮಾಡೋದಕ್ಕೆ ಮಾತ್ರ ನಾನು ಪಕ್ಷದಲ್ಲಿ ಸೀಮಿತನಾಗ್ತೀನಿ. 5 ವರ್ಷದಿಂದ ಸಂಸತ್ನಲ್ಲಿ ಪ್ರಶ್ನೆ ಕೇಳಿಲ್ಲ ಎಂಬುದನ್ನೇ ದೊಡ್ಡದು ಮಾಡ್ತಾ ಇದ್ದಾರೆ. ನಾನು ಸಂಸತ್ನಲ್ಲಿ ಪ್ರಶ್ನೆ ಮಾಡಿಲ್ಲ ಅನ್ನುವಂತಹ ವಿಷಯವನ್ನೇ ಬಹಳಷ್ಟು ದೊಡ್ಡದು ಮಾಡ್ತಾ ಇದ್ದಾರೆ. ನನ್ನ ಪ್ರಶ್ನೆಗಳು ತಂದಿರುವಂತಹ ಅನುದಾನದ ಬಗ್ಗೆ ನನ್ನ ಆತ್ಮಚರಿತ್ರೆಯಲ್ಲಿ ನಾನು ತಿಳಿಸ್ತೀನಿ. ಸಂಸದರ ನಿಧಿ ತರೋದನ್ನ ಹುಟ್ಟು ಹಾಕಿದ್ದೇ ನಾನು. ಪುಸ್ತಕದಲ್ಲಿ ಎಲ್ಲದಕ್ಕೂ ಉತ್ತರ ಸಿಗಲಿದೆ ಅಂತ ಶ್ರೀನಿವಾಸ್ ಪ್ರಸಾದ್ ಮಾತನಾಡಿದ್ದಾರೆ. ನಮ್ಮ ಮೆಮೊರಿ ಪವರ್ನ ಎಲ್ಲರೂ ತಲೆಯಲ್ಲಿ ಹಾಗೆ ನೆನಪಿನ ಶಕ್ತಿ ತಮ್ಮದು ಇಲ್ಲ ನಾನು ಹೇಳಿದೆ. ಚುನಾವಣಾ ಪ್ರಚಾರ ಅಂದ್ರೆ ಏನು ಅನ್ನೋಂಥದ್ದು ಹೇಳಿದ್ದೀನಿ. ಬಹಿರಂಗವಾದ ಸಭೆಗಳಿಗೆ ಹೋಗಿ ಭಾಷಣ ಮಾಡ್ತಕ್ಕಂಥದ್ದು ಇತ್ಯಾದಿಗಳು ಯಾವುದು ಕೂಡ ನಾನು ಮಾಡಲ್ಲ. ಯಾವ ಸ್ಕೀಮನ್ನು ನಾನು ತಂದಿದ್ದೆ 93ರಲ್ಲಿ ಸಂಸತ್ ಸದಸ್ಯರ ಅಭಿವೃದ್ಧಿಯ ನಿಧಿ ಅನ್ನಂತ ಏನ್ ಇವತ್ತು ಕಾಣ್ತಾ ಇದೆ, ಅದನ್ನ ತಂದವ್ರ ಪೈಕಿ ನಾನು ಒಬ್ಬ. ಇರ್ಲಿಲ್ಲ 93ರಲ್ಲಿ. ಮನೇಲಿದ್ರು ಕೂಡ ಪಾರ್ಲಿಮೆಂಟ್ ಹೋಗಕ್ಕಾಗದೇ ಇದ್ರು ಕೂಡ ಹೋಗಿ ಬರ್ತಾ ಇದ್ದೇನೆ ಇರ್ತಕ್ಕ. ಮೊನ್ನೆನು ಕೊನೆ ಅಧಿವೇಶನಕ್ಕೆ 1 ವಾರ ಇದು ಬಂದಿದ್ದೇನೆ. ಕೇಳೋ ಅದರಲ್ಲಿ ಜನರ ಕಷ್ಟ ಸುಖಗಳನ್ನ ಯಾವ ಎಂಪಿನೂ ಕೂಡ ಕೇಳ್ದಿರೋಷ್ಟು ನಮ್ಮ ಕಚೇರಿಗಳಿದೆ. ಪ್ರತಿಯೊಬ್ಬನ ಸಮಸ್ಯೆಗಳು ಕೂಡ ಕೇಳಿದ್ದೇನೆ, ಸಹಾಯ ಮಾಡಿದ್ದೇನೆ. ಅವರಿಗೆ ಎಲ್ಲಾ ರೀತಿಯಾದಂತ ಮಾಡದ ಒಂದು ಆತ್ಮತೃಪ್ತಿ ನನಗೆ ಇರುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದೀನಿ. ಈಗಲೂ ಕೂಡ ನನ್ನ ಹಿಂದಿನ ಚುನಾವಣೆಗೆ ನಾನು ರಾಜಕೀಯ ಇನ್ನು 5 ಸಾರಿ ಗೆದ್ದಿರ್ಲಿಲ್ಲ. ಅದೆಲ್ಲ ತೆಗೆದುಕೊಂಡು ಬರಿತಾ ಇದ್ದೀನಿ. ಏನಪ್ಪಾ, ಮುಂದಿನ ತಿಂಗಳು 17ನೇ ತಾರೀಕು ನನ್ನ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಇದೆ. ಫೆಲಿಸ್ಟೇಷನ್ ಕಮಿಟಿ ಮೈಸೂರಲ್ಲೇ ಓಪನ್ ಯೂನಿವರ್ಸಿಟಿ ಕಾನ್ವೊಕೇಶನ್ ಅನ್ನೋದಿದೆ. ಬಿಡುಗಡೆ ಮಾಡ್ತಾ ಇದ್ದೀನಿ ನೆನಪುಗಳು ಅಂತ ಹೇಳಿ. ನಾನು ಏನ್ ಮಾತಾಡಿದ್ವಿ ಇಲ್ಲ ಅಂತ ಪಾಪ ನಿಮ್ಗೆ ಏನ್ ಗೊತ್ತಾಗುತ್ತೆ. ರಾಜಕೀಯದಲ್ಲಿ ನಾನು ಮೊದಲನೇ ಎಲೆಕ್ಷನ್ ಎಷ್ಟು 100 ಪ್ರಶ್ನೆಗಳು, ಯಾವ ರೀತಿ ಸಂಸತ್ತಲ್ಲಿ ಮಾತಾಡಿದ್ದೇನೆ, ಏನಾಗಿದೆ, ಕಮಿಟಿಗಳಲ್ಲಿ ಏನು, ನನ್ನ ಜೀವನ ಏನು, ಎಲ್ಲ